ಹಲೋ ಗೈಸ್, ನಾನು ನಿಮ್ಗೆ ಇವತ್ತು ಏನು ಹೇಳ್ತಾ ಇದ್ದೇನೆ ಅಂದರೆ ಪ್ರಿಂಟ್ ಅಕ್ನಾಲೇಜ್ಮೆಂಟಲ್ಲಿ ಆ ಫೋಟೋ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದು ಎದಕ್ಕೆ ಅಂತ ಹೇಳ್ತಾ ಇದ್ದೀನಿ. ಆ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಫೋಟೋ ಎದಕ್ಕೆ ಬರೋದು ಅಂತಂದರೆ, ಇದು ಆಟೋಮೆಟಿಕ್ ಜನ್ರೇಟ್ ಇರೋದ್ರಿಂದ ನಾವು ಪ್ರಿಂಟ್ ಅಂತ ಆಪ್ಷನ್ ಕೊಟ್ಟಾಗ ಇಲ್ಲಿ ಸೊ ನಮಗೆ ಫೋಟೋ ಪ್ರಿಂಟ್ ಆಗೋದಿಲ್ಲ. ಸೊ ಈ ಥರ ಜಸ್ಟ್ ಶೋ ಆಗುತ್ತೆ, ಆ ಕಾಪೀಸ್ ಶೋ ಆಗುತ್ತೆ 1 2 3 ಅಂತ ಈ ಥರ ಶೋ ಆಗುತ್ತೆ. ಸೊ ಅದು ಆಟೋಮೆಟಿಕ್ ಜನ್ರೇಟ್ ಆಗೋದ್ರಿಂದ ನಮ್ಮ ಫೋಟೋ ಶೋ ಆಗ್ತಿರೋದಿಲ್ಲ. ಸೊ ಅದೇನು ಮೇಜರ್ ಪ್ರಾಬ್ಲಮ್ ಅಲ್ಲ ಗಾಯ್ಸ್, ನೀವೇನು ಟೆನ್ಷನ್ ಪಡೋ ಅವಶ್ಯಕತೆ ಇರೋದಿಲ್ಲ. ಒಂದು ವೇಳೆ ನೀವು KYC ಮಾಡಿಸುವಲ್ಲಿ ಇಲ್ಲ ಅಂತಂದರೆ ಅವಾಗ ಟೆನ್ಷನ್ ಪಡಬೇಕಾಗುತ್ತೆ. ನಂದು ಕೂಡ ಇಲ್ಲಿ ಜನ್ರೇಟ್ ಆಗಿಲ್ಲ, ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಂದು. ಅದು ಆ್ಯಕ್ಚುಲಿ ಫೋಟೋ ಪ್ರತಿ ವರ್ಷ ನಂದು ನೋಡಿದ ಪ್ರಕಾರ ಫೋಟೋ ಏನಾಗ್ತಿತ್ತಂದರೆ, ಸೊ ತೋರಿಸ್ತೀನಿ ನಿಮಗೆ ಎಲ್ಲಿರುತ್ತಿತ್ತಂದರೆ, ಸೊ ಇಲ್ಲಿ ಇರ್ತಿತ್ತು ಫೋಟೋ, ಇಲ್ಲಿಂದ ಸ್ವಲ್ಪ ಇಲ್ಲಿ ಕೆಳಗಿರ್ತಿತ್ತು ಫ್ರೆಂಡ್ಸ್. ಇಲ್ಲಿ ಇರ್ತಿತ್ತು ಫೋಟೋ. ಬಟ್ ಈ ವರ್ಷ ಏನಾಗಿಲ್ಲ, ಫೋಟೋ ಶೋ ಆಗವಲ್ತು. ಇದು ಅಪ್ಡೇಟ್ ವರ್ಷನ್ ಇರೋದಂದ್ರೆ ಮೇ ಬಿ ಫೋಟೋ ಶೋ ಆಗವಲ್ತು ಫ್ರೆಂಡ್ಸ್. ಅಂದರೆ ಇದು ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಅಂತ ಕ್ಲಿಕ್ ಮಾಡ್ತಿಲ್ಲ, ಇದು ಆಟೋಮೆಟಿಕ್ ಜನ್ರೇಟ್ ಆಗುತ್ತೆ. ಸೊ ಇಲ್ಲಿ ಪೋರ್ಟಲ್ ಇದೆ, SS ಪೋರ್ಟಲ್ ಏನು ಮಾಡುತ್ತೆ ಅಂದರೆ ಅದು ಫೋಟೋನ ಶೋ ಮಾಡೋದಿಲ್ಲ ಫ್ರೆಂಡ್ಸ್. ಅಂದರೆ ಬಟ್ ಅದು ಅಲ್ಲಿ ಅವರ ಆಫೀಸ್ಗೊಳಗೆ ಅವ್ರ ಪೇಜ್ಗೊಳಗೆ ಅದು ಡೌನ್ಲೋಡ್ ಆಗಿರುತ್ತೆ ಫ್ರೆಂಡ್ಸ್. ಕಾಲೇಜ್ ಕಡೆಯಲ್ಲೂ ಸುಮ್ಮನೆ ಇರುತ್ತೆ, ಅವ್ರು ನಮ್ಮದು ಡೀಟೇಲ್ಸ್ ಓಪನ್ ಮಾಡಿದ್ರೆ ನಮ್ಮ ಫೋಟೋ ಶೋ ಆಗುತ್ತೆ. ನೀವು ಒಂದು ವೇಳೆ ಹಾಕಿದರೆ ಫೋಟೋ ಮೊದಲೆಲ್ಲ ಅಪ್ಡೇಟ್ ಮಾಡಿಸಿದ್ರೆ, ನೀವು ಒಂದು ವೇಳೆ ಹಾಕಿಲ್ಲ ಅಂದರೆ ಅದು ಶೋ ಆಗೋದಿಲ್ಲ. ಸೊ ಅವಾಗ ಪ್ರಾಬ್ಲಮ್ ಆಗುತ್ತೆ. ಇದೇನು ಮೇಜರ್ ಪ್ರಾಬ್ಲಮ್ ಅಲ್ಲ ಫ್ರೆಂಡ್ಸ್, ಎಲ್ರದ್ದು ಹೀಗೆ ಆಗ್ತಿರುತ್ತೆ, ನೀವೇನು ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ. ಸೊ ನೀವು ನೋಡ್ತಿರ್ಬೋದು, ಈಗ ನಾನು ತೋರಿಸ್ತೀನಿ ನಿಮಗೆ KYCಯಲ್ಲಿ ನಿಮ್ಮ ಫೋಟೋ ಇದೆ ಇಲ್ಲ ಅಂತ ಅಂದ್ಕಿಸಿ ನಿಮ್ಮ ಫೋಟೋ ಅಲ್ಲಿ ಶೋ ಆಗ್ಬೇಕು ಫ್ರೆಂಡ್ಸ್. ಅಂದರೆ ನಿಮ್ದು ಏನು ಪ್ರಾಬ್ಲಮ್ ಇಲ್ಲ ಅಂತ. ಸೊ ನಾನು ಈಗ ತೋರಿಸ್ತೀನಿ ನಿಮ್ಗೆ. ಸೊ ನೋಡಿ ಫ್ರೆಂಡ್ಸ್, ನಾನು KYC ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬಂದಿದೆ. ಯುವರ್ ಆಧಾರ್ KYC ನೀಡ್ ಟು ಬಿ ಡನ್, ಕ್ಯಾಪ್ಚರ್ ಯುವರ್ ಫೋಟೋಗ್ರಾಫ್ ಫಾರ್ ದ ಸ್ಕಾಲರ್ಶಿಪ್ ಪರ್ಪಸ್, ಪ್ಲೀಸ್ ಪ್ರೊವೈಡ್ ಯುವರ್ ಕನ್ಸೆಂಟ್ ಫಾರ್ ದ ಸೇಮ್ ಅಂತಿದೆಯಲ್ಲ. ಸೊ ಈ ಥರ ಶೋ ಆಗಿರ್ಬೇಕು ಫ್ರೆಂಡ್ಸ್. ಅಂದರೆ ನಿಮ್ಮ ಫೋಟೋ ಶೋ ಆಗಿರ್ಬೇಕಲ್ಲಿ, ಅಂದರೆ ನಿಮ್ದು ಏನು ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಒಂದು ವೇಳೆ ನಿಮ್ಮದು ಶೋ ಆಗಿರ್ಲಿಕ್ಕೆ ಸೊ ಅದು ಏನೋ ಪ್ರಾಬ್ಲಮ್ ಆಗೋದು. ಬಟ್ ಪ್ರಾಬ್ಲಮ್ ಅಂದರೆ ನೀವು ಕಾಲೇಜ್ ಕಡೆಯಿಂದ ಅಪ್ಡೇಟ್ ಮಾಡಿಸಿದ್ರೆ ಏನಾಗೋದಿಲ್ಲ ಫ್ರೆಂಡ್ಸ್, ಸ್ಕಾಲರ್ಶಿಪ್ ಬೀಳುತ್ತೆ. ನೀವು ಒಂದು ವೇಳೆ ಕಾಲೇಜ್ ಕಡೆಯಿಂದನೂ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಸೊ ಅಮೌಂಟ್ ಬೀಳೋದು ತೊಂದರೆ ಆಗುತ್ತೆ ಫ್ರೆಂಡ್ಸ್. ಮೇ ಬಿ ಬೀಳೋದಿಲ್ಲ, ನನ್ನ ಫ್ರೆಂಡ್ಸಿಂದು ಭಾಳ ಜನ ನೋಡೀನಿ, ಸೊ ಬೀಳೋದಿಲ್ಲ ಅಂತಂದರೆ. ಸೊ ನೀವು ಕಾಲೇಜ್ ಕಡೆಯಿಂದ ಅಪ್ಡೇಟ್ ಮಾಡಿಸಿ ಫ್ರೆಂಡ್ಸ್. ಇಷ್ಟೇ, ಇದರಲ್ಲಿ ಟೆನ್ಷನ್ ಪಡೋ ಅವಶ್ಯಕತೆ ಏನೂ ಇರೋದಿಲ್ಲ ಫ್ರೆಂಡ್ಸ್. ಸೊ ನಿಮ್ಮದು KYCಯಲ್ಲಿ ನಿಮ್ಮ ಫೋಟೋ ಕ್ಯಾಪ್ಚರ್ ಆಗಿದ್ದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಆಗಿಲ್ಲ ಅಂದರೆ ಕಾಲೇಜ್ ಕಡೆಯಿಂದ ಅಪ್ಡೇಟ್ ಮಾಡಿಸಿ, ಹಿಂದೆ ಹೋಗಿ ಅಪ್ಡೇಟ್ ಮಾಡಿಸಿ. ಹಾಗೆ ಕಾಲೇಜ್ಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಡೋದಿರುತ್ತೆ, ಅದನ್ನು ನಿಮ್ಮ ಕಾಲೇಜ್ ಅಕಾಡೆಮಿಕ್ ಯೂನಿಟಲ್ಲಿ ಕೇಳಿ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ಫ್ರೆಂಡ್ಸ್. ಸೊ ಇದರಿಂದ ನಿಮಗೆ ಉಪಯೋಗ ಇದೆ ಅಂತಂದರೆ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಕೂಡ ಇದೇ ಥರ ಟೆನ್ಷನ್ ಆಗೋ ಥರ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ.